ಅಪ್ಪ ಬಂದ್ರು ಮೇಡಮ್. ಸಾರಿ, ಐ ಆಮ್ ಸೋ ಸಾರಿ ಸುನಿಲ್. ನಾನೇನ್ ಮಾಡ್ಲಿ, ತುಂಬಾ ಟ್ರಾಫಿಕ್ ಆಗಿತ್ತು ಕಣೋ. 1 ಅವರ್ ಮುಂಚೆನೆ ನಾನು ಹಾಸ್ಟೆಲಿಂದ ಹೊರಟೆ ಗೊತ್ತಾ. ನನಗೆ ಆಟೋ ಸಿಕ್ಕಿಲ್ಲ, ಅದು ಅಲ್ಲದೆ ತುಂಬಾ ಟ್ರಾಫಿಕ್ ಜಾಮ್ ಬೇರೆ ಆಗಿತ್ತು. ನೀನನ್ನು ಮೀಟ್ ಮಾಡೋದಕ್ಕೆ ಈ ಪ್ರಪಂಚದ ಜೊತೆನೆ ನಾನು ಹೋರಾಟ ಮಾಡಿ ಬಂದಿದ್ದೀನಿ ಕಣೋ. ಜಗಳಗಳ ಏನೋ ಆಡಿದ್ರು ನಿನ್ನ ಗೆಲ್ಲಕ್ಕಾಗತ್ತಾ ಕಪ್ಪು ಮಾತಾ? ಏನು ಏನಂದ ಸುನಿಲ್? ನೀನು ಬೇರೆಯವ್ರ ಥರನೇ ನನ್ನ ಚುಡಾಯಿಸ್ತಿದ್ಯಲ್ವಾ? ನಿನ್ಗೊಂದ್ ವೇಳೆ ನಾನು ಇಷ್ಟ ಇಲ್ಲ ಅಂದ್ರೆ? ಅರೆ ಇಲ್ಲ, ತಪ್ಪಾಗಿ ತಿಳ್ಕೊಬೇಡ. ನಿನ್ ಮೂಡ್ ಸರಿ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಬೇಡ ಬಿಡೋ, ಬೇಡ, ನನ್ಗೆ ಅರ್ಥ ಆಯ್ತು ಬಿಡು. ನೀನೇನು ಹೇಳೋದ್ ಬೇಕಾಗಿಲ್ಲ. ಇಲ್ಲ ಕಾವ್ಯ, ಹಾಗೆಲ್ಲ ಹೇಳಬೇಡ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನ್ನ ತಮಾಷೆ ಮಾಡೋದಕ್ಕೆ ನಿಂಗೆ ಅವಮಾನ ಮಾಡ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡು. ಹಾ ಸರಿ ಆಯ್ತು ಬಿಡು. ಇನ್ಮೇಲೆ ದಯವಿಟ್ಟು ಈ ಕಾಲಿ ಮಾತಾ ಹತ್ರ ಇಟ್ಕೋಬೇಡ, ಅರ್ಥ ಆಯ್ತಾ? ಹಂಗಂತ ಅಂದಿದ ತಕ್ಷಣ ಸುನೀಲ್ ಅನ್ಕೋತಾನೆ ಕಾವ್ಯ ಏನೋ ತುಂಬಾನೇ ಬೇಜಾರಲ್ಲಿದ್ದಾಳೆ ಅಂತ ಅನ್ಕೋತಾನೆ. ಆದ್ರೆ ಕಾವ್ಯ ಆತರ ಇಲ್ಲ, ಅವಳು ತುಂಬಾನೇ ಧೈರ್ಯವಾದ ಹುಡುಗಿ. ಅವಳು ಗೊತ್ತಿತ್ತು ಸುನಿಲ್ ಅವಳನ್ನ ತುಂಬಾ ಪ್ರೀತಿಸಿದ್ದಾನಂತ. ಕಾವ್ಯ ಒಂದು ಗ್ರಾಮದಲ್ಲಿ ಹುಟ್ಟು ಬೆಳೆದ ಹುಡುಗಿ. ಅವಳು ತುಂಬಾನೇ ಕಪ್ಪಗಿರ್ತಾಳೆ. ಅವಳು ಸಿಟಿಯಲ್ಲಿ ಓದ್ಕೋತಾ ಇರ್ತಾಳೆ. ಅಲ್ಲಿ ಎಲ್ಲಾರು ಅವಳನ್ನ ಪಾಪ ಚುಡಾಯಿಸ್ತಿದ್ರು. ಇಲ್ ನೋಡು, ನಾನಿನ್ನೊಂದ್ ಕೇಳಲಾ? ನಿಜ ಹೇಳ್ಬೇಕು ಆಯ್ತಾ? ಹಾ ಕೇಳು. ಕಾಲೇಜಲ್ಲಿ ನನಗಿಂತ ಸುಂದರವಾದ ಬೆಳ್ಳಕ್ಕಿರೋ ಹುಡುಗಿರಿದ್ದಾರೆ. ನನ್ನನ್ನು ಯಾಕೆ ಚೂಸ್ ಮಾಡಿದ್ರಿ ನೀವು? ಇಲ್ಲಿ ನೋಡು, ನನಗೆ ಚಿಕ್ಕ ವಯಸ್ಸಲ್ಲೇ ಜ್ಞಾನ ಬಂತು. ನನಗೆ ದೇವರು ಈ ಜೀವನನ ಕಪ್ಪಾಗಿರೋ ಬಡ ಹುಡುಗಿ ಅಂತಾನೆ ಕೊಟ್ಟಿದ್ದಾರೆ ಅನ್ಸುತ್ತೆ. ಸುನಿಲ್ ಮತ್ತೆ? ನಿಜಾನ ಹೇಳ್ಬಿಡ್ತೀನಿ. ನಿನ್ನ ಬಣ್ಣ ಕಪ್ಪಾಗಿರ್ಬೋದು, ಅದು ಮಾತ್ರ ಅಲ್ಲದೆ ನೀನು ದೊಡ್ಡ ರಾಜ ಮಹಾರಾಜರ ಮಗಳು ಕಡ ಅಲ್ಲ. ನಿನ್ನ ದುಡ್ಡು ನೋಡಿಕೊಂಡು ಪ್ರೀತಿ ಮಾಡೋದಿಕ್ಕೆ. ವಿಷಯ ಏನಂದರೆ ಎಲ್ಲ ಆಟ ಫ್ರೀಕ್ವೆನ್ಸಿದು. ಬೇರೆ ಹುಡುಗಿರಲ್ಲಿ ಆಗದಿರೋ ಫೀಲಿಂಗು ನನಗೆ ನಿನ್ನ ಬಳಿ ಸಿಕ್ತು. ನಿನ್ನ ಧೈರ್ಯ, ನಿನ್ನ ಶೈಲಿ ನಂಗೆ ತುಂಬ ಇಷ್ಟ ಆಯಿತು. ನೀನು ಅಂದವಾಗಿಲ್ಲ ಅಂತ ಯಾರು ಹೇಳಿದ್ದು? ಆ ಅಂದ ಬೇರೆಯವರಿಗೆ ಕಾಣಲ್ಲ, ಅರ್ಥ ಆಯ್ತಾ ಬ್ಲ್ಯಾಕ್ ಬ್ಯೂಟಿ? ಸುನಿಲ್ ಮತ್ತೆ ಕಾವ್ಯ ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ರು. ಸಾಯಂಕಾಲ ಕಾವ್ಯ ಅವಳ ಹಾಸ್ಟೆಲ್ಗೆ ಹೋಗ್ತಾಳೆ. ಅವಳ ರೂಮ್ ಒಳಗಡೆ ಹೋಗಿ ಡ್ರಾನ ಓಪನ್ ಮಾಡಿ ಫೋನ್ ತೆಗಿತಾಳೆ. ಅವಳು ನೋಡ್ತಾಳೆ, ಅವ್ರ ಅಮ್ಮ 4 ಮಿಸ್ ಕಾಲ್ ಕೊಟ್ಟಿರ್ತಾರೆ. ಹಲೋ ಅಮ್ಮ, ಹೆಂಗಿದ್ದೀರಾ? ಹೆಂಗಿದೀನ? ಯಪ್ಪ, ನಿನ್ ಫೋನ್ ತೆಗ್ದಿಲ್ಲ ಅಂದ್ರೆ ನನ್ ಪ್ರಾಣನೇ ಹೋದಂಗಾಗತ್ತೆ ಕಣೆ. ಏನಾಯ್ತೋ ಏನೋ ಅಂತ ಭಯ ಆಗುತ್ತೆ ಕಣೆ. ಚೆನ್ನಾಗಿದ್ಯಲ್ವಾ? ಅಯ್ಯೋ ಅಮ್ಮ, ನಾನ್ ಚೆನ್ನಾಗಿದ್ದೀನಿ. ನನ್ ಬಗ್ಗೆ ನೀವೇನ್ ಯೋಚನೆ ಮಾಡ್ಬೇಡಿ. ನನ್ ಜೊತೆ ಸುನಿಲ್ ಇದಾನಲ್ವಾ? ಏನಂದೆ? ಸುನಿಲ್? ಯಾರದು? ಅಮ್ಮ ಏನಿಲ್ಲಮ್ಮ, ಅದು ಕಾವ್ಯ, ನಿಜ ಹೇಳು, ನೀನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಏನೋ? ಇಲ್ಲ ಅಮ್ಮ, ಅವ್ನ್ ನನ್ನ ಫ್ರೆಂಡ್ ಅಮ್ಮ, ಅಷ್ಟೇ. ಸರಿ ಆಯ್ತು, ಅವನ್ನ ಮೀಟ್ ಮಾಡಕ್ ನಾನ್ ಬರ್ತಿದ್ದೀನಿ ನಾಳೆ. ಅಯ್ಯೋ ಅಮ್ಮ ಬೇಡ ಅಮ್ಮ, ಯಾಕೆ ಸೀರಿಯಸ್ ಆಗಿ ತಗೋತೀಯಾ? ಹೇಳ್ತಿದ್ದೀನಲ್ವಾ ಜಸ್ಟ್ ಫ್ರೆಂಡ್ ಅಂತ. ಇನ್ನೇನು ನೀನ್ ನನ್ಗೆ ಹೇಳ್ಬೇಕಾಗಿಲ್ಲ. ನಾಳೆ ಅಪ್ಪನೂ ನಾನು ಬರ್ತಿದೀವಿ ಅಷ್ಟೇ. ಸರಿ ಅಮ್ಮ, ಆದ್ರೆ ಅಮ್ಮ ಒಂದು ರಿಕ್ವೆಸ್ಟ್. ಹೇಳು ಅಮ್ಮ. ಧನವಂತರ ತರ ರಿಚ್ ಆಗಿ ಬರ್ಬೇಡಿ ಪ್ಲೀಸ್. ಹಂಗಂತೇಳಿ ಕಾವ್ಯ ಫೋನ್ ಕಟ್ ಮಾಡ್ತಾಳೆ. ಅವ್ರ ಅಮ್ಮನಿಗೆ ಅವಳು ಏನ್ ಹೇಳ್ತಾಳಂತ ಅರ್ಥ ಆಗಿಲ್ಲ. ಅಷ್ಟರಲ್ಲೇ ಅವ್ರ ಗಂಡ ಹೀಗಂತ ಕೇಳ್ತಾರೆ. ಏನಾಯ್ತು? ಏನಕ್ಕೆ ಬೇಜಾರಲ್ಲಿದ್ದೀರಾ? ಏನ್ ಹೇಳಿ ನಿಮ್ಗೆ? ಅವಳಿಗೆ ಯಾರೋ ಒಂದು ಹುಡುಗ, ಅದು ಸಿಟಿಯಲ್ಲಿ. ಏನು? ಅವನ್ ಹೆಸರು ಹೇಳಿ, ಈಗ್ಲೇ ಎಲ್ಲವನ್ನ ಸರಿ ಮಾಡ್ತೀನಿ. ಅಯ್ಯೋ, ಮೊದಲು ನಾನ್ ಹೇಳೋದ್ ಕೇಳಿ. ಆ ಹುಡುಗ ಅಂದ್ರೆ ನಮ್ ಮಗಳಿಗಿಷ್ಟ ಅಂತ ಅನ್ಸುತ್ತೆ. ಆದ್ರೆ ಅವಳು ನನಗೇನಂತ ಹೇಳಿದ್ರಂದ್ರೆ ಲಾಯಲ್ ಆಗಿ ರಿಚ್ ಆಗಿ ಬರ್ಬೇಡಿ ಅಂತ ಅಂದ್ಲು. ಅಂದ್ರೆ ಅದರ ಅರ್ಥ 2 ಮಾತ್ರ ಆಗಿರುತ್ತೆ. ಒಂದ್ ವೇಳೆ ನಮ್ ಬಗ್ಗೆ ತನ್ನ ಸ್ನೇಹಿತನ ಬಳಿ ಹೇಳಿರ್ಬೇಕು. ಇಲ್ಲಾಂದ್ರೆ ಅವನು ಅವಳ ಮುಂದೆ ಏನನ್ನು ತೋರ್ಸ್ಕೋತಾ ಇಲ್ಲ ಅನ್ಸುತ್ತೆ. ಒಂದ್ ಕೆಲ್ಸ ಮಾಡೋಣ, ಸಾಧನ ಬಟ್ಟೆನ ಹಾಕೊಂಡು ನಾಳೆ ಹೋಗೋಣ. ಸರಿ ಆಯ್ತು ರೀ, ಹಂಗೆ ಮಾಡೋಣ. ಗಜರಾಜ್ ಸಿಂಗ್ ಅವ್ರ ಊರಲ್ಲಿ ದೊಡ್ಡ ಜಮೀನ್ದಾರಿ. ಅವ್ರತ್ರ ದುಡ್ಡಿಗೆ ಕಡಿಮೆ ಇಲ್ಲ, ಇಲ್ದೇ ಇರುವ ಬಂಗಾರ ಇಲ್ಲ. ಅವರೊಂದು ದೊಡ್ಡ ಮಹಲಲ್ಲಿ ಜೀವಿಸ್ತಿದ್ರು. ಕಾವ್ಯ ಅವರ ಒಬ್ಬಳೆ ಮಗಳು. ಮಾರನೇ ದಿನ ಕಾವ್ಯ ಅವರ ಅಪ್ಪ ಅಮ್ಮ ತುಂಬಾ ನಾರ್ಮಲ್ ಆಗಿ ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾರೆ. ನೋಡಿದ್ಯೇನೆ, ಈ ಕಪ್ಪು ಕಾವ್ಯನ ಅಪ್ಪ ಅಮ್ಮ ಬಂದಿದ್ದಾರೆ. ಅಷ್ಟರಲ್ಲೇ ಸುನಿಲ್ ಮತ್ತೆ ಕಾವ್ಯ ಅಲ್ಲಿಗೆ ಬರ್ತಾರೆ. ಬರ್ತಿದ್ದಂಗ್ಲೇ ಸುನಿಲ್ ಅವ್ರತ್ರ ಆಶೀರ್ವಾದ ತಗೋತಾನೆ. ಸುನಿಲ್ನ ಸಂಸ್ಕಾರ ನೋಡಿ ಅವರಿಬ್ಬರಿಗೂ ತುಂಬಾನೇ ಇಷ್ಟ ಆಗತ್ತೆ. ಇಲ್ಲಿ ನೋಡಪ್ಪ ಸುನಿಲ್, ನೀನನ್ನ ಮಗಳನ್ನ ತುಂಬಾ ಖುಷಿಯಾಗಿ ನೋಡ್ಕೋತೀಯ ತಾನೆ? ಹಾ ಖಂಡಿತ. ಅವಳನ್ನ ರಾಣಿ ರೀತಿ ನಾನು ನೋಡ್ಕೋತೀನಿ. ನನಗೆ ಕೆಲಸ ಕೂಡ ಸಿಕ್ಕಿದೆ. ಈ ಲಾಸ್ಟ್ ಸೆಮಿಸ್ಟರ್ ಆದ್ಮೇಲೆ ಜಾಯ್ನ್ ಆಗ್ಬೇಕು. ನೀವು ಆಶೀರ್ವಾದ ಮಾಡಿದ್ರೆ ನಮ್ಮ ಮನೆಯ ರಾಣಿಯಾಗಿ ನಾನು ಅವಳನ್ನ ಕರ್ಕೊಂಡೋಗ್ತೀನಿ. ಕಾವ್ಯ ಅವ್ರ ಅಪ್ಪ ಅಮ್ಮನಿಗೆ ಸುನಿಲ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅವರ ರಿಲೇಶನ್ಶಿಪ್ ಬಗ್ಗೆ ತಿಳ್ಕೊಂಡ್ಮೇಲೆ ಅವ್ರ ಅಪ್ಪ ಅಮ್ಮ ಊರಿಗೆ ಹೋಗ್ತಾರೆ. ಸರಿಯಾಗಿ ಹೇಳಿದ್ರಿ ರೀ ನೀವು. ನಮ್ ಬಗ್ಗೆ ಸುನಿಲ್ಗೆ ಏನೂ ಗೊತ್ತಿಲ್ಲ ರೀ. ಕಾವ್ಯ ಅವಳಿಗೋಸ್ಕರ ವಜ್ರ ಹುಡುಕೊಂಡಿದ್ದಾಳೆ.
ನಮ್ ಕೈಲೂ ಅಂತ ಒಳ್ಳೆ ಹುಡುಗನ ಹುಡ್ಕಕ್ಕಾಗಲ್ಲ. ಸರಿಯಾಗಿ ಹೇಳಿದ್ರಿ. ನಿಜವಾಗ್ಲೂ ಬಂಗಾರದ ಹುಡುಗ. ಗಾಯತ್ರಿ ಮತ್ತೆ ಗಜರಾಜ್ಗೆ ಮಗಳ್ ತಗೊಂಡಿರುವ ಡಿಸಿಷನ್ ಮೇಲೆ ತುಂಬಾನೇ ನಂಬಿಕೆ ಬರುತ್ತೆ. ಆದ್ರೆ ಸುನಿಲ್ ಅವ್ರ ಅಮ್ಮಗೆ ಕಾವ್ಯ ಅಂದ್ರೆ ಇಷ್ಟ ಇಲ್ಲ. ನೋಡೋ ಮಗಣೆ, ಎಷ್ಟ್ ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ. ನೀನ್ ಎಷ್ಟು ಸುಂದರವಾಗಿದ್ಯಾ ನೋಡೋದಕ್ಕೆ. ಅವಳು ನೋಡಿದ್ರೆ ಕಪ್ಪಗಂಗಿದ್ದಾಳೆ. ಯಾಕೋ ಅವಳನ್ನ ಲವ್ ಮಾಡ್ತಿದ್ಯಾ? ನಿನ್ಗೋಸ್ಕರ ದೇವತೆ ತರ ಇರುವ ಒಂದು ಹುಡುಗಿನ ತರ್ತೀನಿ ಕಣೋ. ಸುಂದರವಾಗಿರ್ತಾಳೆ, ಧನವಂತಳಾಗೂ ಇರ್ತಾಳೆ. ಅಮ್ಮ, ಅಪ್ಪ ಈ ಲೋಕವನ್ನ ಬಿಟ್ಟು ಹೋದ್ಮೇಲೆ ನಮ್ಮ ಅವಸ್ಥೆ ಏನಾಗಿತ್ತು ಗೊತ್ತಲ್ಲ. ನೀವು ಕಷ್ಟಪಟ್ಟು ನನ್ನ ಓದಿಸಿದ್ರಿ, ಈ ಲೆವೆಲಿಗೆ ತಂದ್ರಿ. ಅದೇ ರೀತಿ ನಾನು ಕಾವ್ಯ ಶ್ರಮ ಪಡ್ತೀವಿ. ನಾನು ಅವಳ ಮನಸ್ಸು ನೋಡಿ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಅವಳ ಬಣ್ಣ ನೋಡಿಲ್ಲ, ಅವಳ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ನೋಡಿಲ್ಲ. ಸುನಿಲ್ ಹಠ ಮಾಡಿದ್ದಕ್ಕೆ ಅವಳು ಸುಮ್ನಾಗ್ಬಿಡ್ತಾಳೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ. ಅವರ ಹೊಸ ಜೀವನದಲ್ಲಿ ಅವರಿಬ್ರು ತುಂಬಾನೇ ಸಂತೋಷವಾಗಿರ್ತಾರೆ. ಸುನಿಲ್ ಕೆಲ್ಸಕ್ ಹೋಗ್ತಿರ್ತಾನೆ, ಅವಳು ಮನೆ ಕೆಲ್ಸ ನೋಡ್ಕೊತಿರ್ತಾಳೆ. ಆದ್ರೆ ಅವ್ರ ಅತ್ತೆ ಮಗ ಕೆಲ್ಸಕ್ ಹೋದ್ಮೇಲೆ ಪಾಪ ಸೊಸೆಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇರ್ತಾಳೆ. ಹಿಂಗೆ ಸ್ವಲ್ಪ ದಿನ ಕಳೆದೋಗತ್ತೆ. ಒಂದಿನ ಮೇಲಿಂದ ನಡ್ಕೊಂಬರ್ತಿರುವ ಅತ್ತೆ ಕಾಲು ಸ್ಲಿಪ್ ಆಗಿ ಕೆಳಗಡೆ ಬಿದ್ಬಿಡ್ತಾಳೆ. ಕಾವ್ಯ ಬೇಗ ಕಮಲಾನ ಆ ಸಿಟಿಯಲ್ಲಿರುವ ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ. ಮತ್ತೆ ಅವಳು ಸುನಿಲ್ಗೆ ಕಾಲ್ ಮಾಡಿ ವಿಷಯದ ಬಗ್ಗೆ ಹೇಳ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಕಾವ್ಯ, ನೀನು ಎಷ್ಟು ದೊಡ್ಡ ಸಹಾಯ ಮಾಡಿದೆ ಅಂತ ನಿಂಗೆ ಗೊತ್ತಿಲ್ಲ. ಏನ್ ಮಾತಾಡ್ತಿದ್ದೀರಾ? ಅವ್ರು ನನಗೂ ಅಮ್ಮನೇ ತಾನೆ. ಕಮಲಾ ಅಡ್ಮಿಟ್ ಆಗಿರುವ ವಾರ್ಡ್ ಹಾಸ್ಪಿಟ್ಲಲ್ಲೇ ಕಾಸ್ಟ್ಲಿಯಾದ ಒಂದು ವಾರ್ಡ್. ಅದನ್ನ ನೋಡಿ ಕಾವ್ಯ ಮೇಲೆ ಸ್ವಲ್ಪ ಕೋಪ ಬರುತ್ತೆ. ಆದ್ರೆ ಅವನು ಏನೂ ಹೇಳೋದಿಲ್ಲ. ಅವನು ರೂಮಿಂದ ಆಚೆ ಬಂದು ಅವರ ಬಾಸ್ಗೆ ಕಾಲ್ ಮಾಡ್ತಾನೆ. ಏನಾದ್ರೂ ಅಡ್ವಾನ್ಸ್ ಸ್ಯಾಲರಿ ಸಿಗುತ್ತಾ ಅಂತ ಕಾಲ್ ಮಾಡ್ತಾನೆ. ಇನ್ನೊಂದ್ ಕಡೆ ಕಾವ್ಯ ಅವ್ರ ಅಮ್ಮ ಹತ್ರ ಕಾಲಲ್ಲಿ ಮಾತಾಡ್ತಾ ಇರ್ತಾಳೆ. ಸರಿ, ಆ ದೇವ್ರ ದಯೆಯಿಂದ ಏನೂ ಆಗಿಲ್ಲ ಅಲ್ವಾ? ನಾವು ಬೇಗ ಬರ್ತೀವಿ. ಆದ್ರೆ ನಾವು ಹೆಂಗ್ ಬರ್ಬೇಕಂತ ಹೇಳು ತಾಯಿ. ಇಷ್ಟು ದಿನ ನೀನ್ ಹೇಳ್ದಂಗೆ ಬರ್ತಿದ್ವಿ, ಇನ್ಮೇಲೇನು ಹಾಗೆ. ನಿಮ್ಗೆ ಹೆಂಗ್ ಬರ್ಬೇಕನ್ಸುತ್ತೋ ಹಂಗ್ ಬನ್ನಿ. ಇದೇ ಸರಿಯಾದ ಸಮಯ ಅನ್ಸತ್ತಮ್ಮ. ಒಂದು 2 hours ಅಲ್ಲಿ ಹಾಸ್ಪಿಟಲ್ ಮುಂದೆ ಒಂದು ಕಾಸ್ಟ್ಲಿ ಕಾರ್ ಬರುತ್ತೆ. ವೆಲ್ಕಮ್ ಚೇರ್ಮನ್ ಸರ್. ಥ್ಯಾಂಕ್ ಯು ಡಾಕ್ಟರ್ ಶರ್ಮಾ. ಎಲ್ಲ ಸರಿಯಾಗಿದೆಯಾ? ಎಸ್ ಸರ್, ಆಲ್ ಗುಡ್. ಡಾಕ್ಟರ್ ಶರ್ಮಾ, ನಮ್ಮ ಅಳಿಯನ ಭೇಟಿಯಾಗಿ ಮಿಸ್ಟರ್ ಸುನಿಲ್. ಓ ಹಲೋ ಸರ್. ಹಾಂ ಹಲೋ ಹಲೋ. ಅರೆ, ಚರಣಸ್ಪರ್ಶ ಮಾಡಲ್ವಾ ನೀವು? ಬೇಜಾರಾಗ್ಬೇಡಿ, ಈ ಆಸ್ಪತ್ರೆ ಕೂಡ ನಮ್ದೆ. ಮತ್ತೆ ಇಲ್ಲಿರೋರು ಕಮಲಾ ಅಕ್ಕನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಐ ಆಮ್ ಅ ರಾಯಲ್ ಬ್ಲ್ಯಾಕ್ ಬ್ಯೂಟಿ. ಡು ಯು ಗೆಟ್ ಇಟ್? ಸುನಿಲ್ ಎಲ್ಲ ಅರ್ಥ ಮಾಡ್ಕೋತಾನೆ. ಶಾಕಲ್ಲಿರ್ತಾನೆ, ಆದ್ರೆ ತುಂಬಾನೇ ಪ್ರೌಡ್ ಫೀಲ್ ಆಗ್ತಾನೆ. ಯಾಕಂದ್ರೆ ಯಾವೊಂದ್ ಎಕ್ಸ್ಪೆಕ್ಟೇಷನು ಇಲ್ದೆ ಅವಳು ಎಕ್ಸ್ಪೆಕ್ಟ್ ಮಾಡಿರೋ ಪ್ರೀತಿ ಕೊಡಕ್ಕಾಯ್ತು. ಅದು ಅವನ್ಗೆ ಸಂತೋಷ ಕೊಡುತ್ತೆ. ಕಾವ್ಯನ ರೂಪದಲ್ಲಿ ಒಂದು ಹೆಂಡತಿ ಸಿಕ್ಕಿರೋದು ಅವನು ತುಂಬಾನೇ ಸಂತೋಷ ಪಡ್ತಾನೆ.